ವೀಕ್ಷಕರೇ ನಮಸ್ಕಾರ. ಒಂದು ದೇಶದ ಆಡಳಿತ ವ್ಯವಸ್ಥೆಯನ್ನು ಸುಗಮವಾಗಿ ನಡೆಸಲು ಬೇಕಾಗುವ ವಿಧಾನಗಳು, ಕಾನೂನುಗಳನ್ನು ನಿರೂಪಿಸುವ ವ್ಯವಸ್ಥೆಯೇ ಸಂವಿಧಾನ. ಸುದೀರ್ಘ ಬ್ರಿಟಿಷ್ ಆಳ್ವಿಕೆಯ ನಂತರ ಭಾರತ 1947ರಲ್ಲಿ ಸ್ವತಂತ್ರಗೊಂಡು ಪ್ರಜಾಪ್ರಭುತ್ವ ದೇಶವಾಗಿ ರೂಪುಗೊಂಡಿತು. ಆಡಳಿತ ವ್ಯವಸ್ಥೆಯ ಸುಗಮ ನಿರ್ವಹಣೆಗೆ ಸಂವಿಧಾನವನ್ನು ರೂಪಿಸಲು ಸಂವಿಧಾನ ಕರಡು ಸಮಿತಿಯನ್ನು ರಚನೆ ಮಾಡಿ ಅದರ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನ ಆಯ್ಕೆ ಮಾಡಲಾಯಿತು. ಡಾಕ್ಟರ್ ಅಂಬೇಡ್ಕರ್ ಅವರ ನೇತೃತ್ವದ ಸಮಿತಿಯು ಅನೇಕ ದೇಶಗಳ ಸಂವಿಧಾನಗಳನ್ನು ಅಧ್ಯಯನ ಮಾಡಿ ನಮ್ಮ ದೇಶದ ಪರಂಪರೆ ಮತ್ತು ಆಚರಣೆಗಳಿಗೆ ಎಳ್ಳಷ್ಟು ಚ್ಯುತಿ ಬರದಂತೆ ಸಂವಿಧಾನದ ಕರಡನ್ನು ರಚಿಸಿದರು. ಅದೇ ಮೂಲ ಸಂವಿಧಾನ. ನಮ್ಮ ಸಂವಿಧಾನದ ಮೂಲ ಪ್ರತಿಯನ್ನ ಕೈಬರಹದಲ್ಲಿ ಬರೆದಿದ್ದು ಅನ್ನೋದು ಕೂಡ ಹೆಮ್ಮೆಯ ವಿಚಾರ. ಈ ಸಂವಿಧಾನದ ಮೂಲ ಪ್ರತಿಯನ್ನ ಕೈಯಲ್ಲಿ ಬರೆದವರು ಆಗಿನ ಕಾಲದ ಖ್ಯಾತ ಕ್ಯಾಲಿಗ್ರಾಫರ್ ಪ್ರೇಮ್ ಬಿಹಾರಿ ನಾರಾಯಣ ರೈಜಾದ. ಇವರು ರಚಿಸಿದ ಇಂಗ್ಲಿಷ್ ಮೂಲ ಪ್ರತಿಯು 1,17,369 ಪದಗಳ ಗುಚ್ಛವಾಗಿದೆ. ಇದನ್ನು ಬರೆಯಲು ಬರೋಬ್ಬರಿ 432 ನಿಬ್ಗಳು ಸವೆದು ಹೋಗಿದ್ದವು. ಇಂಗ್ಲೆಂಡ್ನ ಬರ್ಮಿಂಗ್ ಹ್ಯಾಮ್ನಿಂದ ತರಿಸಿಕೊಂಡ ಸೆಲ್ಯುಲಸ್ ಆಧಾರಿತ ಚರ್ಮ ಕಾಗದವನ್ನ ಇದಕ್ಕೆ ಉಪಯೋಗಿಸಲಾಗಿತ್ತು. ಇಷ್ಟನ್ನ ಬರೆಯುವುದಕ್ಕೆ ಅವರಿಗೆ 6 ತಿಂಗಳು ತಗುಲಿತ್ತು. ಇದನ್ನ ಬರೆಯಲು ಅವರು ಒಂದೇ ₹1 ಸರಕಾರದಿಂದ ಸಂಭಾವನೆ ಪಡೆಯಲಿಲ್ಲ ಅಂದ್ರೆ ನೀವು ನಂಬ್ತೀರಾ? ನಂಬಲೇಬೇಕು. ಈ ಮೂಲ ಪ್ರತಿಯನ್ನ ಸಂಸತ್ತಿನ ಗ್ರಂಥಾಲಯದಲ್ಲಿ ಚೇಂಬರಿನೊಳಗೆ ಸುರಕ್ಷಿತವಾಗಿ ಇಡಲಾಗಿದೆ. ಮೊನ್ನೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆಯವರು ಮಾತನಾಡುತ್ತಾ ಸಂವಿಧಾನದಲ್ಲಿ ವಿಕ್ರಮಾದಿತ್ಯನ ಕೃಷ್ಣನ ಫೋಟೋ ಸಂವಿಧಾನದಲ್ಲಿ ಎಲ್ಲಿತ್ತು ಎಂದು ಪ್ರಶ್ನೆಯನ್ನ ಕೇಳ್ತಾರೆ. ಹಾಗಾದ್ರೆ ಮೂಲ ಸಂವಿಧಾನದಲ್ಲಿ ಕೃಷ್ಣ ವಿಕ್ರಮಾದಿತ್ಯರ ಫೋಟೋಗಳು ಇತ್ತೇ? ಬೇರೆ ಯಾರೆಲ್ಲ ಫೋಟೋಗಳು ಮೂಲ ಸಂವಿಧಾನದಲ್ಲಿ ಇತ್ತು? ಮೂಲ ಸಂವಿಧಾನಕ್ಕೂ ಈಗ ನಮಗೆ ತೋರಿಸುತ್ತಿರುವ ಸಂವಿಧಾನಕ್ಕೂ ವ್ಯತ್ಯಾಸ ಇದೆಯೇ? ಈ ಬಗ್ಗೆ ಒಂದಷ್ಟು ಮಾಹಿತಿ ನಿಮ್ಮ ರಿತಮ್ ಕನ್ನಡದಲ್ಲಿ. ನಮ್ಮ ಸಂವಿಧಾನವು ರೂಪುಗೊಂಡಿದ್ದೇ ನಮ್ಮ ಇತಿಹಾಸದಿಂದ, ನಮ್ಮ ಉದಾತ್ತ ಮೌಲ್ಯಗಳಿಂದ. ಸಂಸತ್ತು, ನ್ಯಾಯಾಂಗ ವ್ಯವಸ್ಥೆಗಳ ಸಾಂಸ್ಥಿಕ ರೂಪವು ಇತರ ದೇಶಗಳ ವ್ಯವಸ್ಥೆಯ ಪ್ರೇರಣೆಯಿಂದ ರೂಪುಗೊಂಡಿರುವುದು ನಿಜವಾದರೂ ಅದರ ಆತ್ಮ ಮೌಲ್ಯಗಳು ಭಾರತೀಯ ತತ್ವವೇ ಆಗಿದೆ. ಮೂಲ ಸಂವಿಧಾನದಲ್ಲಿ ಕೃಷ್ಣ ವಿಕ್ರಮಾದಿತ್ಯರ ಫೋಟೋಗಳು ಮಾತ್ರವಲ್ಲ, ಭಾರತದ ಪ್ರಾಚೀನ ಕಾಲದ ವ್ಯವಸ್ಥೆಗಳು, ಉದಾತ್ತ ಜೀವನ ನಡೆಸಿದ ಮಹಾಪುರುಷರು, ರಾಜ ಮಹಾರಾಜರುಗಳ ಫೋಟೋಗಳು ಕೂಡ ಇವೆ. ಹಾಗಾದ್ರೆ ಮೂಲ ಸಂವಿಧಾನದಲ್ಲಿ ಯಾವೆಲ್ಲ ಫೋಟೋಗಳು ಇತ್ತು ಅನ್ನೋದನ್ನ ಒಮ್ಮೆ ನೋಡ್ಕೊಂಡು ಬರೋಣ. ಸಿಂಧೂ ನಾಗರಿಕತೆ, ವೇದ ಕಾಲದ ಆಶ್ರಮ, ಶ್ರೀರಾಮ, ಸೀತಾಮಾತೆ ಮತ್ತು ಲಕ್ಷ್ಮಣ, ಅರ್ಜುನನಿಗೆ ಭಗವಾನ್ ಶ್ರೀಕೃಷ್ಣ ಗೀತೆ ಬೋಧಿಸುವ ಚಿತ್ರ, ಭಗವಾನ್ ಮಹಾವೀರ, ಗೌತಮ ಬುದ್ಧ, ಗುಪ್ತರ ಕಾಲದ ಚಿತ್ರ, ವಿಕ್ರಮಾದಿತ್ಯನ ನ್ಯಾಯಾಲಯ, ರಾಜ ಅಶೋಕ ಮತ್ತು ಬೌದ್ಧ ಮತ ಪ್ರಸಾರ, ನಲಂದ ವಿಶ್ವವಿದ್ಯಾನಿಲಯ, ಒಡಿಶಾದ ಶಿಲ್ಪಕೃತಿ, ನಟರಾಜನ ಚಿತ್ರ, ಮೊಘಲ್ ಅರಸ ಅಕ್ಬರ್, ಛತ್ರಪತಿ ಶಿವಾಜಿ ಮತ್ತು ಗುರು ಗೋವಿಂದ್ ಸಿಂಗ್, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮತ್ತು ಟಿಪ್ಪು ಸುಲ್ತಾನ್, ಗಾಂಧೀಜಿ ಮತ್ತು ಸ್ವಾತಂತ್ರ್ಯ ಹೋರಾಟ. ಹೀಗೆ ಇಷ್ಟೊಂದು ಫೋಟೋಗಳು ಮೂಲ ಸಂವಿಧಾನದಲ್ಲಿ ಇದ್ದವು. ಭಾರತಕ್ಕೆ ಬ್ರಿಟಿಷ್ ಸಾರ್ವಭೌಮತ್ವದಿಂದ ಸ್ವಾತಂತ್ರ್ಯ ಸಿಕ್ಕ ಸಂದರ್ಭದಲ್ಲಿ ಭಾರತೀಯ ಸಂಸ್ಕೃತಿಯ ಆಧಾರದಲ್ಲಿ, ನಮ್ಮ ಉದಾತ್ತ ಸಂಸ್ಕೃತಿ ಮತ್ತು ಜ್ಞಾನ ಪರಂಪರೆಯ ಆಧಾರದಲ್ಲಿ ಮತ್ತೆ ಭಾರತವನ್ನ ಭದ್ರವಾಗಿ ಕಟ್ಟಬೇಕು ಅನ್ನುವ ಪರಿಕಲ್ಪನೆ ಆ ಕಾಲದಲ್ಲಿತ್ತು. ಈ ಕಾರಣಕ್ಕಾಗಿಯೇ ಭಾರತದ ಸಾಂವಿಧಾನಿಕ ಸಂಸ್ಥೆಗಳ ಧ್ಯೇಯೋದ್ದೇಶದ ವಾಕ್ಯಗಳನ್ನು ಅಂದ್ರೆ ಧ್ಯೇಯ ವಾಕ್ಯಗಳನ್ನ ನಮ್ಮ ವೇದ, ಶಾಸ್ತ್ರ, ಉಪನಿಷತ್ತು, ಪುರಾಣ, ಮಹಾಕಾವ್ಯಗಳಿಂದ ಪಡೆಯಲಾಗಿತ್ತು. ಉದಾಹರಣೆಗೆ ನೋಡುವುದಾದ್ರೆ ಭಾರತದ ರಾಷ್ಟ್ರೀಯ ಧ್ಯೇಯವಾಕ್ಯವಾದ ಸತ್ಯಮೇವ ಜಯತೆಯನ್ನ ಮಂಡಕೋಪನಿಷತ್ತಿನಿಂದ ಆರಿಸಲಾಗಿದೆ. ಸುಪ್ರೀಂ ಕೋರ್ಟ್ನ ಧ್ಯೇಯವಾಕ್ಯ ಯಥೋ ಧರ್ಮಸ್ತಥೋ ಜಯಃ ಮಹಾಭಾರತದಿಂದ ಪಡೆಯಲಾಗಿದೆ. ಇವೆರಡು ಉದಾಹರಣೆಗಳನ್ನ ಕೊಟ್ಟಿದ್ದಷ್ಟೇ. ಹೇಳುತ್ತಾ ಹೋದರೆ ಆಲ್ಮೋಸ್ಟ್ ಎಲ್ಲಾ ಸರ್ಕಾರಿ ಸ್ವಾಯತ್ತ ಸಂಸ್ಥೆಗಳ ಧ್ಯೇಯವಾಕ್ಯಗಳು ಸಂಸ್ಕೃತದಲ್ಲಿಯೇ ಇವೆ. ಹಾಗಾದರೆ ಮೂಲ ಸಂವಿಧಾನ ನಮ್ಮಿಂದ ಯಾಕೆ ಮರೆಮಾಚಲು ಆಯಿತು? ಈಗಿನ ಕೇಂದ್ರ ಸರ್ಕಾರವು ಎಲ್ಲಾ ಕಡೆ ಮೂಲ ಸಂವಿಧಾನವನ್ನೇ ಉಲ್ಲೇಖ ಮಾಡುತ್ತಿದೆ. ಹೊಸ ಪಾರ್ಲಿಮೆಂಟ್ ಕಟ್ಟಡದ ಉದ್ಘಾಟನೆಯ ಸಮಾರಂಭದಲ್ಲಿ ಸಂಸದರಿಗೆ ನೀಡಲಾದ ಸಂವಿಧಾನ ಪ್ರತಿ ಕೂಡ ಮೂಲ ಸಂವಿಧಾನವೇ ಆಗಿತ್ತು. ಆಗಲೂ ನಮಗೆ ಸಿಕ್ಕ ಸಂವಿಧಾನದ ಪ್ರತಿಯಲ್ಲಿ ಸೆಕ್ಯುಲರ್ ಮತ್ತು ಸಮಾಜವಾದಿ ಪದಗಳಿಲ್ಲ ಎಂದು ವಿರೋಧ ಪಕ್ಷದ ಸಂಸದರು ವಿವಾದ ಎಬ್ಬಿಸುವುದಕ್ಕೆ ನೋಡಿದ್ದರು. ನಿಮಗೆ ಕೊಟ್ಟಿರುವುದು ಮೂಲ ಸಂವಿಧಾನದ ಪ್ರತಿ ಎಂದಾಗ ಸುಮ್ಮನಾಗಿದ್ದರು. ಈಗ ವಿರೋಧ ಪಕ್ಷದ ನಾಯಕರು ಸಂವಿಧಾನದಲ್ಲಿ ಕೃಷ್ಣನ ಫೋಟೋ ಎಲ್ಲಿತ್ತು ಎಂದು ಕೇಳ್ತಾರೆ. ಅದಕ್ಕೆ ರಾಜ್ಯಸಭೆಯ ಸಭಾಪತಿಗಳು ಸರಿಯಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ವಿರೋಧ ಪಕ್ಷದ ನಾಯಕರು ಮೂಲ ಸಂವಿಧಾನವನ್ನ ಬದಿಗಿಟ್ಟು ಈಗ ಪ್ಯಾಕೆಟ್ ಸಂವಿಧಾನವನ್ನ ಎಲ್ಲರಿಗೂ ತೋರಿಸುವುದು ಯಾಕೆ ಎಂಬುದನ್ನ ನೀವೇ ಯೋಚನೆ ಮಾಡಬೇಕು ಸ್ನೇಹಿತರೆ.
ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿತಮ್ ಕನ್ನಡ.